ಕಬ್ಬಿಣ ಎಷ್ಟು ಜಾಸ್ತಿ ಹಾಕಿದ್ರೆ ಮನೆಗೆ ಅಷ್ಟು ಕೆಟ್ಟದದು. ರಾವು ಹೌದು. ಈ ಥರ ದೊಡ್ಡ ಮೂವಿ ಮಾಡಿದವರು ಅವ್ರು ಬರ್ತಾರೆ ವಾಸ್ತು ನೋಡೋದಕ್ಕೆ ಅಂದಾಗ. ವಾಸ್ತು ಸ್ಟಾರ್ಟ್ ಮಾಡಿದ್ದೆ, ಈ ಮೋಸ ಮಾಡ್ತಾ ಇದ್ರಲ್ಲ, ನಾನು ಒಂದೊಂದು ವಾಸ್ತುಗೆ ಇಲ್ಲಿಂದ ಹುಬ್ಳಿಯಿಂದ ಬೆಳಗಾಂ ಬಿಜಾಪುರ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದು ಕೇಪೇಬಲ್ ಇರೋರು ಸರ್ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನಂದೇ ಕಾರ್ ಇರುತ್ತೆ, ಕರ್ಕೊಂಡು ಹೋಗ್ಬಿಡ್ತೀನಿ. ಖಂಡಿತ. ತುಂಬ ಬಡವರು ರೈತರು ಅಂದರೆ 5,000. ನೀವು ಮನೆ ಕಟ್ಟಬೇಕಾದ್ರೆ ಯಾವ ಟೈಪಲ್ಲಿ ವಾಸ್ತು ನೋಡ್ತೀರಾ? ಸರ್ ಪ್ರಕೃತಿನೇ ನೋಡೋದು, ಏನಿಲ್ಲ. ಅದ್ರ ಮುಂದೆ ಯಾವ ಜಾತಕ ಇಲ್ಲ, ಯಾವ ಇದು ಇಲ್ಲ. ಎಂತ ದೊಡ್ಡ ಪ್ರಾಬ್ಲಮ್ ಇದ್ರೆ ಸಾಲ ಮಾಡ್ತೀವಿ. ಈಗ ವಾಸ್ತು ಎಲ್ಲ ನಿಮ್ಮ ಹತ್ರ ಇಡ್ಸಿದ್ವಿ, ನಾವು ಕೆಲಸದೇ ಮಾಡೋದು ಬೇಡ, ಶ್ರೀಮಂತರ ಆಗ್ಬಿಡ್ಬೋದಾ? 33 ಭಾಗ ಎಫರ್ಟು, 33 ಭಾಗ ವಾಸ್ತು, 33 ಭಾಗ ಹಣೆ ಬರ. ಬಟ್ ಅದನ್ನ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದು ಗೊಡ್ಲಿಗೆ ಅಂತ, ಆ ಥರದ್ದು ಸಣ್ಣದ್ರಲ್ಲಿ ಹೋಗುತ್ತೆ ವಾಸ್ತು ಚೆನ್ನಾಗಿದ್ರೆ. ವಾಸ್ತು ಚೆನ್ನಾಗಿಲ್ಲ, ಕಾಲು ಮುರಿಯೋದು. ನನಗೆ ಪಾಸಿಟಿವ್ ಎನರ್ಜಿಗಳು ಅಂದರೆ ಗಾಳಿಯಲ್ಲಿ ಇರೋದು ಕರೆಕ್ಟ್ ಬರ್ತಾ ಇದೆಯಾ, ನನ್ನ ರೂಮಿಗೆ ವಾಯುವ್ಯದಲ್ಲಿ ಕಿಟಕಿ ಇದೆಯಾ. ನೀವು ಯಾವ ಥರದಿಂದ ವಾಸ್ತು ಸ್ಟಾರ್ಟ್ ಮಾಡ್ತೀರಾ? ಈಗ ನನಗೆ ಈಗ ಒಂದು ಕುತೂಹಲ ಇರುತ್ತೆ. ದಕ್ಷಿಣ ಹೈಟು ನೋಡಿ, ರೋಡ್ ಎಲ್ಲಿದೆಯೋ ಅಲ್ಲಿ ಹೈಟ್ ಇದೆ. ನಾನು ಇದನ್ನು ಹುಡುಕಿ ಸೆಲೆಕ್ಟ್ ಮಾಡಿ ಮನೆ ಕಟ್ಟೋದು. ಮಾರ್ಕಿಂಗೇ ಮೇನು. ಮಾರ್ಕಿಂಗ್ ಕರೆಕ್ಟ್ ಆಗಿದ್ರೆ ನಿಮ್ಮ ಮನೆ ಚೆನ್ನಾಗಿ. ಓಕೆ, ತುಂಬ ಜನ ಈಗ ವಾಸ್ತು ಸರ್ ಪ್ರತಿಯೊಬ್ಬರು ನೋಡಿರ್ತಾರೆ. ನನಗೂ ಒಂದು ಕುತೂಹಲ ಇರುತ್ತೆ. ಎಲ್ಲರೂ ಬೇರೆ ಬೇರೆ ನಾವು ನೋಡ್ತಾ ಇರಬೇಕಾದ್ರೆ ನನಗೆ ಅಲ್ಲಿ 10 ಕೋಟಿ ಮನೆ, MLA ಮನೆ, ಇವರ ಜೊತೆಗೆ ಬೆಳೆದಿದ್ದ ಕೊಲಿಗಳ ಮನೆ ನೋಡಿದಾಗ ಬೊಂಗ್ಲೆ ಮನೆ, ಸ್ವಿಮ್ಮಿಂಗ್ ಫುಲ್ಲು, ಅಲ್ಲಿ ಕೆಲಸದವರು, ಅಡುಗೆದವರು, ಈ ಥರ ಇಲ್ಲಿ ಹುಲ್ಲಿನ ಮನೆ ಇದೆ. ನನಗೂ ಟೆನ್ಷನ್ನು. ಸರ್ ನಮಸ್ತೆ, ನನಗೊಂದು ಕುತೂಹಲ ಇರುತ್ತೆ ಸರ್. ನಿಮ್ಮದೆಲ್ಲ ಈಗ ಆರ್ಟಿಸ್ಟ್ಗಳ ಮನೆಗಳು, ನಾನು ತುಂಬ ಜನಗಳ ಮನೆಗಳು ನೋಡಿದ್ದೀನಿ. ಆ ಮನೆಗಳು ನೋಡಿದ್ರೇ 10 ಕೋಟಿ, 50 ಕೋಟಿ, 100 ಕೋಟಿ ಇರುತ್ತೆ. ನಿಮಗೆ ಬೇಜಾರು ಅನ್ಸಲ್ವ? ಅವ್ರ ಮನೆಯಲ್ಲಿ ಆ ಥರ ಇದ್ದಾರೆ, ನಾನು ನೋಡಿರಿ ಹುಲ್ಲಿನ ಮನೇಲಿ ಇದ್ದೀನಿ, ನನಗೊಂಥರ ಖುಷಿ ಅನ್ನಿಸ್ತು. ನಿಮಗೊಂಥರ ಫೀಲಿಂಗ್ ಅನ್ಸಲ್ವಾ ಅದಕ್ಕೆ? ನಿಮಗೆ ನಾನು ಈ ಥರ ಹುಲ್ಲಿನ ಮನೇಲಿ ಇದ್ದೀನಿ, ಅವನು ಅಲ್ಲಿ ಮನೆ ಬೊಂಗ್ಲೆ ಮನೆ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಕ್ ಇದೆ, ಕಾಳಿದ್ದಾರೆ, ಮನೆ ಮುಂದೆ 10-12 ಕಾರ್ ಇದ್ದಾರೆ, ಆ ಥರ ನಿಮಗೆ ಫೀಲಿಂಗ್ ಬೇಜಾರು ಅನ್ಸಲ್ವಾ ನಿಮಗೆ? ಯಾವತ್ತು ಅನ್ಸಲ್ವಾ? ನಾನು ದೊಡ್ಡ ದೊಡ್ಡ ಹೀರೋಗಳ ಮನೆ ಬರ್ತಡೇ. ಅಲ್ಲ, ನೀವು ಹೀರೋನೇ, ಈಗ ನಮ್ಮ ದೃಷ್ಟಿಯಲ್ಲಿ ನೀವು ಹೀರೋನೇ. ನಾನು ದೊಡ್ಡ ದೊಡ್ಡ ಹೀರೋಗಳ ಹತ್ರ ಹೋದಾಗ ನಾನು ಇವ್ರ ಜೊತೆ ಇದ್ದೆ, ನಾನು ಯಾಕೆ ಹಿಂಗಿದ್ದೀನಿ, ಇವ್ರು ಯಾಕೆ ಹಿಂಗಿದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಆಮೇಲೆ ನಾನು ನಿಮ್ದು ಒಂದು ನೋಡ್ತಾ ಇದ್ದೀನಿ, ಈಗ ಚಿರಂಜೀವಿ ಅವರು ಹೋಗಿ ನಿಮ್ಮ ಅಮ್ಮನೂ ಪ್ರೊಡ್ಯೂಸರ್ ಮಾಡಿದ್ದಾರೆ. ಅವರು ನಾನು ಪಿಕಪ್ ಡ್ರಾಪ್ ಮಾಡ್ತಾ ಇದ್ದೆ. ಅವರು ಸ್ಪೆಷಲ್ ಓನು ಅವ್ರ ಮಗವರೊಂದು ತೊಗೊಂಡಿದ್ದಾರೆ, ಯಾವುದೋ ಫ್ಲೈಟ್ ತೊಗೊಂಡಿದ್ದಾರೆ. ಅವ್ರ ಮನೆಗಳೇ ಅವ್ರ ಲೈಫ್ ಸ್ಟೈಲೇ ಕೇಳಬೇಕಾಗಿಲ್ಲ. ಆಗ ನಾನು ನೋಡಿದರೆ ಈ ಥರ ಇದೆ, ಚಿಕ್ಕದು ಒಂಥರ ಕೊಡಕೆ ಮನೆ, ಆ ಥರ ಒಂಥರ ಫೀಲಿಂಗ್ ಅನಿಸುತ್ತಾ? ಯಾಕೆಂದರೆ ನನಗಿದೆ ಇದು, ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಋಷಿ ಮನೆಗಳೆಲ್ಲ ಬದುಕೋದು. ಆ ಥರ ಫೀಲಿಂಗ್ ಅನಿಸ್ತಾ ಇತ್ತಾ ನಿಮಗೆ? ಅನ್ಸಲ್ವಾ ಈಗಲೂ? ಇಲ್ಲ, ದೊಡ್ಡ ಮನೆಗಳು ನೋಡಿದಾಗ ನಾನು ಹೇಳಿದ್ನಲ್ಲ, ಬೆಂಗಳೂರಲ್ಲಿದ್ದರೆ ನಮ್ಗೆ ತುಂಬ ಜನ ಹೇಳ್ತಾರೆ, ನಾನು ಏನಕ್ಕೆ ಬೆಂಗಳೂರಲ್ಲಿ ಇರಲ್ಲ ಅಂದರೆ, ಅಲ್ಲಿದ್ದಾಗ ನಾವು ಪೊಲ್ಯೂಟ್ ಆಗ್ಬಿಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಅವನ ಮನೆ ಎದುರುಗಡೆ ಅವ್ನ ಕಾರ್ ನೋಡು, ಇವನ ಮನೆ ಎದುರುಗಡೆ ಇವನ ಕಾರ್ ನೋಡು, ಅವ್ನು ಬಿಲ್ಡಿಂಗ್ ಕಟ್ತಾ ಇದ್ದಾನೆ, 5 ಫ್ಲೋರು 6 ಫ್ಲೋರು ಹಿಂಗೆ ಕಟ್ತಾವನೆ. ಅವೆಲ್ಲ ನೋಡಿ ಒಂಥರ ನಮಗೆ ನಾವೇನು ಮಾಡೋಕ್ಕಾಗಲ್ವಾ, ನಾವು ಕೆಲ್ಸಕ್ಕೆ ಬಾರದ ಥರ ಆಗ್ಬಿಟ್ಟಿವಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಇಲ್ಲಿ ಹಳ್ಳಿಯಲ್ಲಿ ಇದ್ರೆ ಏನು ಫೀಲ್ ಇಲ್ಲ, ಯಾಕಂದ್ರೆ ಎಲ್ಲರದು ಹಳೆ ಮನೆ, ಎಲ್ಲರದು ಅದೇ ಹಳೆ ಸ್ಕೂಟ್ರುಗಳು, ಹಳೆ ಇದು ಅದೇ. ಅಲ್ಲ, ಈಗ ಹಳ್ಳಿ ಅಂತ ಹೇಳ್ತೀರಾ, ಈಗ ಬೆಂಗಳೂರಿಂದ ಎಲ್ಲ ತಗೊಂಡೋಗಿ ಗೌರ್ಮೆಂಟ್ ರೂಲ್ಸ್ ಆದ್ಮೇಲೆ ಈಗ ಎಲ್ಲಿ ಬೇಕಾದ್ರೆ ಜಮೀನು ತಗೋಬೇಕು ಅಂದ್ರೆ ಬೆಂಗಳೂರವರು ಹಳ್ಳಿಗೂ ಲಗ್ಗೆ ಇಡ್ತಾರೆ. ಈ ಮನೆ ಹಿಂದ್ಗಡೆನೆ ನೋಡಿದೆ, ದೊಡ್ಡ ಬಂಗ್ಲೆ ಮನೆ ಇದೆ, ದೊಡ್ಡ 1.5 ಕೋಟಿ ಹಾಕೋ. ಅದು ಈಗ ಹಳ್ಳಿನೂ ಕರಪ್ಟ್ ಆಗ್ತದೆ ಅಂತಾರೆ. ಬಾತ್ರೂಮ್ ಅಷ್ಟು ಖರ್ಚಿಲ್ಲ ನಮ್ಮ ಮನೆ, ಅವ್ರ ಬಾತ್ರೂಮ್ ಮಾಡೋರಲ್ಲ ಅಷ್ಟು ಖರ್ಚಿಲ್ಲ ನಮ್ಮ ಮನೆ. ಅದು ಬೇಜಾರು ಅನ್ಸಲ್ವ? ನಾನು ಆ ಥರ ಮನೆ ಕಟ್ಟಬೇಕು, ರಾಜರೋಷ ಹೋರಾಡಬೇಕು. ಎಲ್ಲ ಶಾಶ್ವತವಲ್ಲವೇ ಅಲ್ಲ. ನೀನು ಆ ಬೆಟ್ಟ ನೋಡಿದ್ದೆ, ಇಲ್ಲಿ ಮನೆ ಕಟ್ತೀಯ. ನೀನು ಪ್ರಕೃತಿನ ಎಲ್ಲಿ ಪ್ರೇಮಿಸ್ತೀಯ, ನೀನು ಎಲ್ಲಿ ಪ್ರೀತಿಸ್ತೀಯ? ಈಗೆಲ್ಲ ಬೆಂಗಳೂರು ಕಟ್ತಾರೆ, ಎಲ್ಲಿಂದ? ಬೆಟ್ಟ ಗುಡ್ಡಗಳು ನೋಡಿ ಪೌಡ್ರ್ ಮಾಡು, ತಗೊಂಡೋಗು. ಆಲೂ ಬಿಕ್ಸ್ಗೂ ಪೌಡ್ರೆ, ಡಸ್ಟ್ಗೂ ಪೌಡ್ರೆ, ಎಲ್ಲದಕ್ಕೂ ಪೌಡ್ರೆ. ಸಿಮೆಂಟ್ಗೂ ಅದೇ ಬೆಟ್ಟ, ಸಿಮೆಂಟ್ ಮಾಡೋಕೆ ಅದೇ ಬೆಟ್ಟ, ನಿಮಗೆ ಡಸ್ಟ್ ಮಾಡೋಕೆ ಅದೇ ಬೆಟ್ಟ, ಇಟ್ಕೆ ಮಾಡೋಕ್ಕೂ ಅದೇ ಬೆಟ್ಟ. ಎಲ್ಲಿರ್ತಾವೆ ಬೆಟ್ಟಗಳು? ಅರ್ಥ ಆಯ್ತಾ? ಆ ಥರ ಬೇಡ ಅಂತ ಈ ಥರ ಗುಡಿಸಲು ಮನೆ ಕಟ್ಕೊಂಡು, ನನ್ನ ಮನೆಯಲ್ಲಿ ಸಿಮೆಂಟ್ ಇರಬಾರ್ದು ಮತ್ತು ಕಬ್ಬಿಣನೂ ಇರಬಾರ್ದು. ನಿಮ್ಗೆ ಯಾವಾಗ ಕಬ್ಬಿಣ ಬಂತು, ರಾಹು ಅದು. ಕಬ್ಬಿಣ ಎಷ್ಟು ಜಾಸ್ತಿ ಹಾಕಿದ್ರೆ ಮನೆಗೆ ಅಷ್ಟು ಕೆಟ್ಟದದು, ರಾಹು. ಹೌದು, ಕಬ್ಬಿಣ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ. ಈಗ ನಾನು ತೊಟ್ಟಿ ಮನೆ ಕಟ್ಸೋಣ ಅಂತಿದ್ದೆ, ಎಲ್ಲ ಈಗ ಕಬ್ಬಿಣದಲ್ಲೇ ಕಟ್ಸೋಣ ಅಂತ ಇದೆ. ಈಗ ಅದೆಲ್ಲ ಮಾಡೋಣ ಬೇರೆ, ಅವಾಗ ವಾಸ್ತವ ಮೇಲೆ ನೋಡ್ಬೋದು ಹೇಳಿದ್ದು ಆ ಥರ. ನೀವು ಪ್ರಕೃತಿ ವಿರುದ್ಧ ಕಟ್ಟಲ್ಲ, ವಾಸ್ತು ಪಕ್ಕ ಬ್ರಹ್ಮಸ್ಥಾನ ಅವು ಇವೆಲ್ಲ ಮಾಡಿ ಒಳ್ಳೆ ಎನರ್ಜಿ ಕೊಟ್ಟಾಗ ಕೆಲಸ ಮಾಡಲ್ಲ. ಯಾವಾಗ ಫುಲ್ಲು ಕ್ಲೋಸ್ ಮಾಡಿ ಕಬ್ಬಿಣ ಹಾಕ್ತೀವೋ ಅವಾಗ ರಿವರ್ಸ್ ಹೊಡಿತದೆ. ಓಕೆ ಸರ್, ಈ ಮನೆ ವಾಸ್ತು ಹೋಗಿದೆಯಾ? ಈ ಮನೆ ಪಾಪ ತುಂಬ ಜನ ವಿಡಿಯೋ ಹೇಳ್ತಿದ್ದೆ, ಈ ಮನೆ ಬಗ್ಗೆ ಈ ಮನೆ ನಾನು ಕಟ್ಟಿದ ಮೇಲೆ ಚಿತ್ರಲೋಕದವರು ಈ ಮನೆ ಫಸ್ಟ್ ಗೃಹ ಪ್ರವೇಶಕ್ಕೆ ಬಂದು ವಿಡಿಯೋ ಮಾಡಿದ್ರು. ಈ ಮನೆ ನಾನು ಅದೃಷ್ಟ, ಈ ಮನೆಯಲ್ಲೇ ನಾನು ಅದೃಷ್ಟ, ಈ ಮನೆಯಲ್ಲೇ ನನಗೆ ವಾಸ್ತು ವರ್ಕೌಟ್ ಆಗಿದ್ದು.
ನಾನಿಲ್ಲ ಅಂದರೆ ನಾನು 18 ವರ್ಷ ಅಲ್ಲಿದ್ದೆ. ಈ ಫ್ರೆಂಡ್ಸ್ ಬಂದಮೇಲೆ, ಫ್ರೆಂಡ್ಸ್ ಆದಮೇಲೆ ಒಂದು 5 ಸಿನಿಮಾ ಮಾಡಿದೆ. ಸುಮ್ಮನೆ ಕತ್ತೆ ಥರ ಎಲ್ಲ ದುಡ್ದೆ ಬಂದೆ ₹1 ಕಾಸು ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಇಲ್ಲಿ ಮನೆ ಕಟ್ಟಿದ ಮೇಲೆ ನನ್ನ ಅದೃಷ್ಟ ಚೇಂಜ್. ಇದು ಯಾವಾಗ ಕಟ್ಟಿದ್ದೆ ಮನೆ? ಇದನ್ನು ಕರೋನಾ ಟೈಮಲ್ಲಿ. ಕರೋನಾ ಟೈಮಲ್ಲಿ? ಹೌದು, ಕರೋನಾ ಟೈಮಲ್ಲಿ ಕಟ್ಟಿದ್ದು. ಗೃಹಪ್ರವೇಶದಿಂದ ಅದಕ್ಕೆ ಮುಂಚೆ ಫ್ರೆಂಡ್ಸ್ ವಾಸು ಎಲ್ಲಿದ್ದಾರೆ ಅಂತ ಹುಡುಗರು ಸಿಗ್ತಿರ್ಲಿಲ್ಲ. ದುರ್ಬಿಣಿ ಹಾಕೊಂಡು ಹುಡುಕಬೇಕು. ಈ ಜಾಗ ಬಂದು ಪಿತ್ರಾಜಿತ ಆಸ್ತಿನ ನೀವು ಪರ್ಚೇಸ್ ಮಾಡಿದ? ಪರ್ಚೇಸ್ ಮಾಡಿ 2010ರಲ್ಲಿ. 2010ರಲ್ಲಿ. ಮತ್ತು 5 Idiots ಅಂತ ಪಿಕ್ಚರ್ ಮಾಡೋಣ, ಆ ಟೈಮಲ್ಲಿ ಮಾಡಿದ್ದು. ಮಾಸ್ಟರ್ ಆನಂದ ಡೈರೆಕ್ಷನಲ್ಲಿ 5 Idiots ಪಿಕ್ಚರ್ ಬಂತಲ್ಲ. ಹೌದು. ಜಿಂಗಿ ಚಕ್ಕ ತಗದಿ ಸೂಪರ್ ಹಿಟ್ ಸಾಂಗ್ ಅದು. ಇವಾಗ ಇಟ್ಟಾಯ್ತು. ಇವಾಗ ಸಾಂಗ್ ಇಟ್ಟಾಯ್ತು. ಮೊನ್ನೆ ಇದರಲ್ಲಿ ನಾನು ಈ ಮನೆ ಬಂದ್ಮೇಲೆ ಸಾಂಗ್ ಇಟ್ಟಾಯ್ತು. ಪ್ರಾಮಿಸ್. ಆ ಸಾಂಗ್ ಮಾಡೋಕ್ಕೆ ಒಂದು ಸೈಟ್ ಮಾಡ್ಕೊಂಡು. ಸರ್, ಈಗ ಇವೆಲ್ಲ ಪಾಪ ನಾವು ವಾಸ್ತು ನೋಡ್ತೇವೆ, ನಮಗೂ ಖುಷಿ ಆಯಿತು. ಎಷ್ಟೋ ಜನಗಳಿಗೆ, ತುಂಬ ಜನಗಳಿಗೆ ಹೇಳ್ತೀವಿ ಸರ್, ಬಡವರು ಮನೆಗೆಲ್ಲ ಹೋಗ್ತೀನಿ ವಾಸ್ತು ನೋಡೋಕ್ಕೆ, ಒಂದು ಖುಷಿ ಅನಿಸುತ್ತೆ ಅಂತ. ಅವ್ರಿಗೊಂದಿರ್ತಾರೆ, ಈ ಥರ ದೊಡ್ಡ ಮೂವಿ ಮಾಡಿದವರು ಅವ್ರು ಬರ್ತಾರೆ ವಾಸ್ತು ನೋಡೋದಕ್ಕೆ ಅಂದಾಗ, ಈಗ ನಾನು ಮತ್ತೆ ವಾಪಸ್ಸು ಸೀರಿಯಲ್ಗೆ ಹೋಗಿ ಆ್ಯಕ್ಟಿಂಗ್ ಮಾಡಬೇಕಾಗುತ್ತೆ ಏನೋ ಒಂದು ಬರುತ್ತೆ ಅಂತ ಅನ್ಸಲ್ವಾ ನಿಮಗೆ? ನನಗೆ ಇಂಟ್ರೆಸ್ಟ್ ಇಲ್ಲ ತುಂಬ ಜನ ಕೇಳಿದ್ರು, ತುಂಬ ಜನ ಕರೆದ್ರು, ಹೋಗಲಿಲ್ಲ. ಮಾಡಿದ್ರೆ ಮತ್ತೆ ಏನಾದರೂ ಎಂಟ್ರಿ ಒಂದು ರೈತರ ಮೇಲೆ, ಒಂದು ಅದ್ಭುತವಾದ ಕಂಟೆಂಟ್ ಮೇಲೆ ಒಂದು ಸಿನಿಮಾ ಮಾಡ್ತೀನಿ. ಅದು ರೈತರ ಮೇಲೆ. ಇಲ್ಲಾಂದರೆ ಸಿನಿಮಾ ಮಾಡಲ್ಲ, ಬೇಡ. ನಾನು ನೆಮ್ಮದಿಯಾಗಿದ್ದೀನಿ. ಬೆಳಗ್ಗೆ ಇದ್ರೆ ಚೆನ್ನಾಗೆಲ್ಲ ಗಿಡಗಳಿಗೆ ನೀರು ಹಾಕ್ತೀನಿ, ವಾಕಿಂಗ್ ಹೋಗಿ ಬರ್ತೀನಿ, ಮೆಡಿಟೇಷನ್ ಮಾಡ್ಕೊತೀನಿ, ಹೆಲ್ತಿ ಫುಡ್ ತಿಂದ್ಕೊಂಡು ನೆಮ್ಮದಿಯಾಗಿದ್ದೀನಿ. ಸರ್, ಅದು ತುಂಬ ಜನಗಳಿಗೆ ಹೇಳ್ತೀನಿ, ಓಕೆನಾ? ಇಲ್ಲೊಂದು ಎಷ್ಟು ಎಕರೆ ಜಮೀನು ಪರ್ಚೇಸ್ ಮಾಡಿದ್ದೀರಾ? ನಮ್ಮದು ಒಂದು 2.5 ಎಕರೆ. ತುಂಬ ಜನ ಹೇಳ್ತಾರೆ, ಒಬ್ರಿಗೆ 1 ಎಕರೆಗೆ 1 ಲಕ್ಷ ಬರ್ತೀನಿ ಅಂತಾರೆ. ನಾನು ಅದೇ ಹೇಳ್ತೀನಿ, 1 ಎಕರೆಗೆ ಬರೋದು 40 ತೆಂಗಿನ ಮರ, ಓಕೆನಾ? ಒಂದು ತೆಂಗಿನ ಮರ ವರ್ಷಕ್ಕೆ ನಾಟಿ ಕೊಡೋದು 100 ತೆಂಗಿನಕಾಯಿ, 4,000 ತೆಂಗಿನಕಾಯಿ ಬರುತ್ತೆ. 20 ರೂಪಾಯಿ ಮಾರಿದ್ರೆ 85,000 ಬರೋದು ವರ್ಷಕ್ಕೆ. ಹೈಬ್ರಿಡ್ ನಿಟ್ಟರೆ ಒಂದು ಸ್ವಲ್ಪ ನೀರು ಕೊಡಬೇಕು, ಒಂದು ಅಬ್ಬಬ್ಬ ಅಂದರೆ ಒಂದು ಡಬಲ್ ಬರುತ್ತೆ, 1,60,000 ಬರುತ್ತೆ. ನೀವು ಅಷ್ಟೆಲ್ಲ ಕೋಟಿಗಟ್ಟಲೆ ದುಡ್ಡು ನೋಡಿದವರು, ಇಲ್ಲಿ ದುಡ್ಡು ನೋಡಿದವರು, ಅಲ್ಲಿ ದುಡ್ಡು ನೋಡಿದವರು, ಈ ಥರ 2 ಎಕರೆಯಲ್ಲಿ ಸಿಂಪಲ್ ಲೈಫ್, ಈಗ ಕಬ್ಬು ಬೆಳೆದಿದ್ದೀರಾ, ಏನೋ ತೊಗರಿಯಲ್ಲೇ ಬೆಳೀತೀರಾ, ಆ ಥರ ಹೆಂಗೆ ಲೀಡ್ ಮಾಡ್ತಿದ್ರೆ? ಬೇಕಲ್ಲ ಸರ್ ದುಡ್ಡು? ನಮಗೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಬೋದು. ನಮ್ಮ ಮನೆಗೆ ಬನ್ನಿ, ನಾನು ತೋರಿಸ್ತೀನಿ. ಅವರೇ ಹಾಕಿದ್ದೀನಿ ಇಲ್ಲಿ. ನಮ್ಮ 1 ವರ್ಷಕ್ಕೆ ಆಗೋಷ್ಟು ಬೆಳ್ಕೊತೀನಿ. ಹೆಂಗೆ 1 ಲಕ್ಷ ಸಂಪಾದನೆ ಮಾಡ್ತೀರಾ ನೀವು? ಇದ್ರೆ 1 ಲಕ್ಷ ಬರ್ತದ? ಬರಲ್ಲ. ಒಂದು 5,000 ರೂಪಾಯಿ ಬರ್ಬೋದು. ಮನೆಗೆ ಏನು ಬೇಕೋ ಒಂದು 30ರಿಂದ 40 kg ಅವರೇ ಸಿಗುತ್ತೆ. ನೋಡಿ, ಉಳ್ಳಿ ಇಲ್ಲಿ ಹಾಕೊಂಡಿದ್ದೀನಿ ನೋಡಿ, ಇನ್ನೂ ಇದಕ್ಕೆ ಆಗಡೆ ಇಲ್ಲಿ ಉಳ್ಳಿ ಹಾಕಿದ್ದೀನಿ. ಈ ಹುಳ್ಳಿಕಾಳು ನಮ್ಮ ವರ್ಷಕ್ಕೆ ಆಗೋಷ್ಟು ನಮ್ಮ ಮನೆಗೆ ಸಿಗುತ್ತೆ. ಬಟ್ 10 ಕುಂಟೆ ನಾಲ್ಕು ಹಾಕಿರೋದು, ಜಾಸ್ತಿ ಆಗಿಲ್ಲ, 1 ಎಕರೆಗೆ ಹಾಕಿಲ್ಲ. ಒಂದು ವರ್ಷಕ್ಕೆ ಆಗೋಷ್ಟು ಸಿಗುತ್ತೆ. ಕಳೆಕೆ ಒಂದು 5 ಮೂಟೆ ಆಗಿದೆ, ಅದು ವರ್ಷಕ್ಕೆ ಆಗುತ್ತೆ. ನೋಡಿ, ಅಲ್ಲಿ ಆ ಕಡೆ ತೊಗರಿ ಇದೆ, ತೋರಿಸ್ತೀನಿ ಬಾ. ಬಾ ನೋಡಿ, ಇದು ಚಿಕ್ಕಡಿಕಾಯಿ ಗೊತ್ತಲ್ಲ? ಗೊತ್ತು. ನೋಡಿ, ಚಿಕ್ಕಡಿಕಾಯಿ ಇದು ಕಿತ್ತಿಲ್ಲ, ನಾವು ಹಂಗೆ ಬಿಟ್ಬಿಟ್ಟಿದ್ದೀವಿ. ತುಂಬ ಜಾಸ್ತಿ ಬಂತು. ನೋಡಿ, ಚಿಕ್ಕಡಿಕಾಯಿ ಮನೆಗೆ ಏನು ಬೇಕೋ ಎಲ್ಲ ಬೆಳ್ಕೊಬೋದು. ಹಳೆ ಕಾಲದಲ್ಲಿ ಯಾರೂ ಸಂತೆಗೆ ಅಂಗಡಿಗೆ ಹೋಗ್ತಿರ್ಲಿಲ್ಲ. ನೋಡಿ, ಚಿಕ್ಕಡಿಕಾಯಿ ಅಂಗಡಿಗೆ ಹೋಗ್ತಿರ್ಲಿಲ್ಲ, ಎಲ್ಲ ಮನೆಯಲ್ಲೇ ಬೆಳ್ಕೊಳ್ಳೋರು. ಈಗ ಏನು ಬೇಕಾದ್ರೂ ಅಂಗಡಿಗೆ ಹೊಡೋಗ್ಬೇಕು, ಹೌದಲ್ವಾ? ಹೌದು. ಅವಾಗ ಬರೀ ಉಪ್ಪು, ಇನ್ನೇನಾದರೂ ಇಲ್ಲಿ ಬೆಳೆದೇ ಇರೋದೇನಾದರೂ ಮೆಣಸು, ಅದು ಇದು ಸಾಸಿವೆ ಅಂತ ಮಾತ್ರ ತಗೊತಿದ್ರು ಅಷ್ಟೇ. ಎಲ್ಲ ಮನೆಯಲ್ಲೇ ಬೆಳ್ಕೊಳ್ಳೋದು. ಸರ್, ಬರೀ ಇಷ್ಟೇ ಬೆಳೆಯೋದು, ದುಡ್ಡು ಬೇಕಲ್ಲ ಸರ್? ಈಗ ನಾನು ಸಿನಿಮಾಗೆ ಹೋಗ್ಬೇಕು, ಕುಂಭಮೇಳಕ್ಕೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಎಲ್ಲ ನನಗೂ ಆಸೆ ಇಲ್ಲ ಸರ್. ಎಲ್ಲ ಒಳ್ಳೊಳ್ಳೆ ಬಟ್ಟೆ ತಗೋಬೇಕು, ಬ್ರಾಂಡೆಡ್. ಬೇಕಾದ್ರೆ ಜಾಸ್ತಿ ಜಮೀನಿದ್ರೆ, ಅಡಿಕೆನೋ ತೆಂಗು ಜಾಸ್ತಿ ಇದ್ರೆ ಲಾರ್ಜ್ ಸ್ಕೇಲಲ್ಲಿ ವ್ಯವಸಾಯ ಮಾಡಿ, ವರ್ಕೌಟ್ ಆಗುತ್ತೆ. 1 ಎಕರೆಯಲ್ಲಿ 2 ಎಕರೆಯಲ್ಲಿ ಏನೂ ಆಗಲ್ಲ. ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕೋಬೋದು ಅಷ್ಟೇ. ಖುಷಿಗೆ ಮಾಡ್ಕೋಬೋದು. ನಮ್ಮ ಖುಷಿಗೆ ನಾವು ತಿನ್ನಕ್ಕೆ ಮಾರಕ್ಕೆ ಆಗೋದೇ ಇಲ್ಲ. 1 ಎಕರೆ 1/2 ಎಕರೆ ಎಲ್ಲ ಬರೀ ನೆಮ್ಮದಿ. 1 ಎಕರೆಯಲ್ಲಿ ಇದ್ದು ಏನಾದರೂ ಲಾಟ್ರಿ ಹೊಡೆದು ಟೊಮಾಟೊ ಹಾಕಿ ಏನಾದರೂ, ಅದೆಲ್ಲ 5 ವರ್ಷಕ್ಕೊಂದ್ಸಲ ಲಾಟ್ರಿ ಕ್ಯಾಪ್ಸಿಕಮ್ ಹಾಕಿ, ಎಲ್ಲ ಫ್ಲವರ್ ಹಾಕಿ ದುಡ್ಡು ಮಾಡೋರು ಇದ್ದಾರೆ ಕಷ್ಟಪಟ್ಟು. ರೇಷ್ಮೆಯಲ್ಲೂ ಇದೆ. ಅಲ್ಲ, ಟೊಮಾಟೊ ಕೈ ಹಿಡಿಯುತ್ತೆ, 3 ವರ್ಷಕ್ಕೊಂದ್ಸಲ ರಿಪೀಟ್ ಅದು ಆಗ್ತಾ ಇರಬೇಕು. ಅದು 3 ವರ್ಷ 4 ವರ್ಷದಲ್ಲಿ ಒಂದ್ಸಲ ರೇಟ್ ಕೊಡುತ್ತೆ, ವರ್ಷ ಕೊಡಲ್ಲ. ಇಲ್ಲ, ವರ್ಷನೇ ಬರುತ್ತೆ ರೇಟು. ಅದು ನಮ್ಗೆ ಸಿಗ್ಬೇಕು ಅದು. ಓಕೆ. ಬಟ್ ನಿಮಗೆ ಕ್ಯಾಪ್ಸಿಕಮ್ಮು ಇವೆಲ್ಲ ಯಾವಾಗಲೂ ಇರುತ್ತೆ. ಅದು ಪಾಲಿ ಹೌಸ್ ಮಾಡಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತಲ್ಲ. 1 ಎಕರೆ ರೇಷ್ಮೆ ಇದ್ರೆ ನನ್ನ ಪ್ರಕಾರ ವರ್ಷಕ್ಕೆ ಮಿನಿಮಮ್ 1.5 ಲಕ್ಷದಿಂದ 2 ಲಕ್ಷ ಎತ್ಕೋಬೋದು ವರ್ಷಕ್ಕೆ. ತಿಂಗಳಲ್ಲ, 3 ಬೆಳೆ ಇಲ್ಲ 4 ಬೆಳೆ, ಒಂದು 5 ಬೆಳೆ ತೆಗೆದ್ರು ಅದು 40 ದಿವಸಕ್ಕೆ ಒಂದು ಬೆಳೆ. ಅದು
5 ಬೆಳೆ ತೆಗೆದ್ರೂ ಒಂದು ಬೆಳೆ ಹೋದ್ರೂ ಅಟ್ಲೀಸ್ಟ್ 3 ಆದ್ರೂ ಸಿಗುತ್ತೆ. ಸರ್, ಈಗ ನೀವು ತುಂಬ ಜನ ವಾಸ್ತು ಹೇಳ್ತೀನಿ ಅಂತ ಹೇಳಿದರೆ ತುಂಬ ಜನ ಒಬ್ಬರು ಬಡವರಿಗೂ ನಾನು ಒಂದು ವಾಸ್ತು ಕೇಳಬೇಕು ಅಂತ ಆಸೆ ಇರುತ್ತೆ, ಓಕೆನಾ? ಆಗ ನೀವು ಹೆಚ್ಚಿಗೆ ಕಮ್ಮಿ ತುಂಬ ಜನ ಅಂತಾರೆ, ಓ ಅವರು ಆ ಥರ ಮೂವಿ ಪ್ರೊಡ್ಯೂಸರು, ಆ ಥರ ಸಿನಿಮಾ ಟಾಪ್ ನಟರು ನಮ್ಮನೆಗೆ ಬರ್ತಾರೋ ಇಲ್ವೋ, ಎಷ್ಟು ಚಾರ್ಜ್ ಎಷ್ಟು ಮಾಡ್ತಾರೋ ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಮುಂದೆ ಯಾರ್ಯಾರು ವಾಸ್ತು ಅದು ನೋಡ್ತಾ ಹೋಗೋಣ. ನನಗೂ ಈಗ ಆಸೆ ಇರುತ್ತೆ, ಇವ್ರಿಗೆ ಹೆಂಗಪ್ಪ ಫೋನ್ ಮಾಡೋದು, ಇವ್ರು ಎಷ್ಟು 1 ಲಕ್ಷ ರೂಪಾಯಿ ಇರ್ಬೋದು ಫೀಸು. ಯಾಕೆಂದ್ರೆ ನಾನು ಮೊನ್ನೆ ಒಬ್ಬರು ಟಿ ವಿಲಿ ಬರ್ತಾರೆ, ನಾನು ಸುಮ್ಮನೆ ಫೋನ್ ಮಾಡಿದೆ, ಅವ್ರಿಗೆ 5 ವರ್ಷ ಬಿಟ್ಟರೆ ಅಪಾಯಿಂಟ್ಮೆಂಟ್ ಕೊಡಲ್ಲ. ಅವರೆಲ್ಲ ಮಿನಿಸ್ಟ್ರುಗಳಿಗೆ ಮಾತ್ರ ಅಪಾಯಿಂಟ್ಮೆಂಟು. ಅವ್ರ ಹೆಸರು ಬೇಡ, ಅವ್ರದ್ದು ಮಿನಿಮಮ್ 5 ಲಕ್ಷ ರೂಪಾಯಿ, ಓಕೆನಾ? ಅವ್ರದ್ದು ಓಡಾಟನೇ ಫ್ಲೈಟಲ್ಲಿ, ಓಕೆ? ಅವ್ರ ಹೆಸರು ಹೇಳ್ಬೋದು ಬೇಡ, ಅವ್ರಿಗೆ ಫೋನ್ ಮಾಡಿ ನಂಬರ್ ಕೊಡ್ತೀನಿ ಕೇಳಿ. 5 ವರ್ಷ ಆದರೆ ಅಪಾಯಿಂಟ್ಮೆಂಟ್ ಸಿಗಲ್ಲ, ಅಷ್ಟು ಅಪಾಯಿಂಟ್ಮೆಂಟ್ ಫಿಕ್ಸ್ ಇರುತ್ತೆ. ಆದರೆ ಫೀಸು 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ನೀವು ಆ ಥರ ಏನಾದ್ರು ಡಿಮ್ಯಾಂಡಿಗೆ ಇಟ್ಟಿದ್ರೆ ಕರ್ನಾಟಕ ಜನತೆ ಮುಂದೆ? ಈಗ ನಾನು ಆ್ಯಕ್ಚುಲಿ ವಾಸ್ತು ಸ್ಟಾರ್ಟ್ ಮಾಡಿದ್ದೆ, ಈ ಮೋಸ ಮಾಡ್ತಾ ಇದ್ದಾರಲ್ಲ ತುಂಬ ಜನ, ಹೆಸರುಗಳು ಹೇಳಲ್ಲ, 1,000 ಕೋಟಿ ಮೋಸ ಮಾಡೋಗಿ. ಮನೆಗೆ ಬಂದರೆ ಬರೋಕ್ಕೆ 25,000, ಬಂದಮೇಲೆ ಇಲ್ಲೊಂದು ಅದೇನೋ ಮಿರರ್ ಹಾಕಿದ್ರೆ ಒಂದು 5,000, ಇನ್ನೊಂದು ಪಿರಮಿಡ್ ಕೊಟ್ಟರೆ 5,000, ಈ ಮೂಲೆಯಲ್ಲಿ ದೋಷ ಇದು ಬೆಳೆದಿದೆ, ಕಾಶಿ ಆಗಿದೆ, ಇದು ಇಲ್ಲೊಂದು ಹಾಕಬೇಕು, ಇದೇನೋ ಸ್ವಲ್ಪ ಹೈಟ್ ಕಡಿಮೆ ಇದೆ, ಇದಕ್ಕೊಂದು ಹಾಕಬೇಕು. ಅದಕ್ಕೆಲ್ಲ ಇದೇನೋ ಈ ಪ್ಲಾಸ್ಟಿಕ್ದು, ಇದು ಪ್ಲಾಸ್ಟಿಕ್, ಇದರಲ್ಲಿ ಎನರ್ಜಿ ಇರಂಗಿದ್ದಿದ್ರೆ ಪ್ಲಾಸ್ಟಿಕ್ ಪಿರಮಿಡ್. ಹೌದು, ಅದ್ರಲ್ಲಿ ಏನಿರುತ್ತೆ? ಅರ್ಥ ಆಯ್ತಾ? ಪ್ಲಾಸ್ಟಿಕ್ಕಲ್ಲಿ ಏನಿರುತ್ತೆ? ಏನೋ ಒಂದು ರೂಬಿ ಗೀಬಿ ಅದು ಇದು ಮಾಡಿ ಏನೋ ಕೊಟ್ಟಿದ್ದಾರಪ್ಪ ಅಂದರೆ ಓಕೆ. ಪ್ಲಾಸ್ಟಿಕ್ ಪಿರಮಿಡ್ ತಗೊಂಬಂದು ಇಲ್ಲಿ ಇಕ್ಕ್ರಿ ಒಳ್ಳೇದಾಗುತ್ತೆ. ಒಂದು ಮಿರರ್ ಹಾಕ್ಬಿಟ್ಟು ಅಲ್ಲಿ ಇಕ್ಕ್ರಿ ಅಂದರೆ ಹೆಂಗೆ ವಾಸ್ತವಾಗುತ್ತೆ? ಅದು ಆಗಲ್ಲ. ಅದು ಯಾವ ವಾಸ್ತವ? ಅದು ನೇಚರೇ ವಾಸ್ತು. ಪ್ರಕೃತಿನ ಮನೆ ತಗೊಳ್ಳೋದೇ ವಾಸ್ತು. ಪ್ರಕೃತಿನ ನೀವು ಮನೆ ಕರ್ಸ್ಕೊಳ್ಳಿ. ಓಕೆ, ತುಂಬ ಜನ ಕನ್ಫ್ಯೂಸಲ್ಲಿ ಇರ್ತಾರೆ. ಈಗ ಟಿ ವಿ ಐ ಪಿ ಅಲ್ಲ ಸರ್, ನಾನು ಹೇಳ್ತೇನೆ ಇಲ್ಲ, ನಾನೊಂದು ಸ್ವಲ್ಪ ಹೇಳ್ಬಿಡ್ತೀನಿ ವೀಕ್ಷಕರಿಗೆ. ನೋಡ್ಬೋದು, ಒಬ್ಬರು ವಿ ಐ ಪಿಗಳು ಇರ್ತಾರೆ, ಟಿ ವಿ ತುಂಬ ಜನ ನೋಡ್ಬೋದು, ಟಿ ವಿಲಿ ಬರ್ತಾರೆ. ಅವ್ರು ಬರೀ ವಿ ಐ ಪಿ, ಟಿ ವಿಗೆ ಮಾತ್ರ ಸೀಮಿತ. ಒಳ್ಳೊಳ್ಳೆ ರಾಜಕಾರಣಿಗಳು, ಈಗ ವಾಸ್ತು ಸರ್ ಮುಂಚೆ ಪ್ರೊಡ್ಯೂಸರ್ ಇದ್ರಲ್ಲ, ಆ ಟೈಮಲ್ಲಿ ಅಂಥವ್ರಿಗೆ ಮಾತ್ರ, ಯಾರು ದುಡ್ಡಿರುತ್ತೆ ಅಂಥವ್ರಿಗೆ ಮಾತ್ರ ವಾಸ್ತು. ಪಾಪ ವಾಸ್ತು ಸಾರು ಎಲ್ಲ ಬಡವರಿಗೂ ಸಿಗ್ತಾರೆ. ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಅಷ್ಟು ಅಮೌಂಟ್ ಕೊಡಿ, ಆದರೆ ಕರ್ಕೊಂಡೋಗಿ ಆ ಸೇಫಾಗಿ ಇಲ್ಲಿ ಕರ್ಕೊಂಡ್ಬಂದ್ಬಿಡೋ ಜವಾಬ್ದಾರಿ ನಿಮ್ಮದು. ದುಡ್ಡಿಗೆ ಅಮೌಂಟ್ ಅಂತೂ ಡಿಮ್ಯಾಂಡ್ ಇಲ್ಲ. ನಾನು ಸುಮ್ಮನೆ ಖುಷಿಗೆ ಫೋನ್ ಮಾಡಿ ಒಂದ್ಸಲ ಮಾತಾಡಿ. ಇಲ್ಲ, ನಾನು ಕೇಳ್ತಾರೆ, ತುಂಬ ದೂರ ಕರೀತಾರೆ, ತುಂಬ ದೂರ ಹೋಗೋಕ್ಕಾಗಲ್ಲ ನಾನು. ನನ್ನ ಕಾರ್ ಹಾಕ್ಕೊಂಡು ಹೋಗಿ ಒಂದೊಂದು ವಾಸ್ತು. ಕೆಲವರು ಏನು ಮಾಡ್ತಾರೆ, ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಏನೋ ಒಬ್ಬ ಮ್ಯಾನೇಜರು, ಅಸಿಸ್ಟೆಂಟು, ಡ್ರೈವರು, ಯೂಟ್ಯೂಬ್ ಮಾಡೋರು, ಒಂದು ಸಿಸ್ಟಮ್ ಇಟ್ಕೊಂಡು ಈಗ ಹುಬ್ಳಿಗೆ ಹೋದರೆ ಒಂದು 10 ವಾಸ್ತು ಇಟ್ಕೊಂಡ್ಬಿಡ್ತಾರೆ. 10 ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಒಂದ್ಸಲಿ ಹುಬ್ಳಿಗೆ ಹೋಗ್ತಾರೆ. ಓಕೆ, ಅವ್ರಿಗೆ ವರ್ಕೌಟ್ ಆಗುತ್ತೆ. ನಾನು ಒಂದೊಂದು ವಾಸ್ತುಗೆ ಇಲ್ಲಿಂದ ಹುಬ್ಳಿಯಿಂದ ಬೆಳಗಾಂ, ಬಿಜಾಪುರ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದು ಕೇಪೇಬಲ್ ಇರೋರು ಸರ್, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನಂದೇ ಕಾರ್ ಇರುತ್ತೆ, ಕರ್ಕೊಂಡು ಹೋಗ್ಬಿಡ್ತೀನಿ, ಬರ್ತೀರಾ? ಹಂಗೆ ಬರ್ತೀರಾ? ಅದು ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಕೈಲಿ ನಂಗೆ ಒಂದು 5,000 ರೂಪಾಯಿ ಆಗುತ್ತೆ ಸರ್. ಸೊ ನಾನು ಕೇಪೇಬಲ್ ಇರೋದು ಅಷ್ಟೇ. ನಾನು ವಿ ಐ ಪಿ ಸ್ವಾಮಿ ಥರ 1 ಲಕ್ಷ ಎಲ್ಲ ಕೊಡೋದು ಆ ಥರ ಹೋಗ್ತೀರಾ? ಆ ಥರ ಇಲ್ಲ. ಒಬ್ಬೊಬ್ರಿಗೆ ಏನು ಮಾಡುತ್ತೆ, ಒಬ್ಬರಿಗೆ ಕೇಪೇಬಲ್ ಇರಲ್ಲ ಕಾರ್. ನಾನು ಹೇಳ್ತೀನಿ, ಎಷ್ಟು ದೂರನ್ನ ಕರ್ಕೊಂಡು ಹೋಗಿ, ನನ್ನ ಕಾರ್ ಪೆಟ್ರೋಲು ಬರೋದು ಹೋಗೋದು ಟೋಲು ಚಾರ್ಜ್ ಕೊಡಿ, ನನಗೆ ಫೀಸ್ 10,000 ಕೊಡಿ, ಕರ್ಕೊಂಡೋಗಿ ಬರ್ತೀನಿ. ಓಕೆ, 10,000 ರೂಪಾಯಿ ಕೊಡಿ ಫೀಸ್. ದೂರ. ಓಕೆ. ಈ ಬೆಂಗಳೂರು ಲೋಕಲ್ ಎಲ್ಲಾದರೂ ಬರೀ 5,000ಕ್ಕೆ ಮಾಡ್ತೀನಿ. ತುಂಬ ಬಡವರು ರೈತರು ಅಂದರೆ 5,000 ಜಾಸ್ತಿ ಮಾಡೋದಿಲ್ಲ. ಡಿಸ್ಟೆನ್ಸ್ ಕರೀತಾರೆ, ಆನೆಕಲ್ಲು, ಹೊಸೂರು ಕರೀತಾರೆ. ಎಲ್ಲಿ ಹೋಗೋದು ನಾನು? 180 ಕಿಲೋಮೀಟ್ರ್ ಆಗ್ಬೇಕು. ಹೋಗೋಕ್ಕೆ ನನಗೆ ನೈಸ್ ರೋಡಲ್ಲಿ 500 ರೂಪಾಯಿ ಬರೀ ಟೋಲ್ ಆಗುತ್ತೆ. ಹೋಗೋಕ್ಕೆ 500 ರೂಪಾಯಿ ಟೋಲ್ ಆಗುತ್ತೆ, ಬರೋಕ್ಕೆ ಟೋಲು 1,000 ರೂಪಾಯಿ ಟೋಲ್ ಆಗುತ್ತೆ. 500 ರೂಪಾಯಿ ಊಟ ತಿಂದು ಈ ಪೆಟ್ರೋಲ್ಗೆ 300 ಕಿಲೋಮೀಟರ್. ಈಗ ನೀವು ವಾಸ್ತು ನೋಡೋದಂದ್ರೆ ಜನಗಳಿಗೆ ತುಂಬ ಕನ್ಫ್ಯೂಸ್ ಇರುತ್ತೆ. ಅವ್ರ ಜಾತಕದ ಮೇಲೆ ವಾಸ್ತು ನೋಡ್ತಾ ಇರ್ತಾರೆ, ಮಗನ ಜಾತಕ, ಆ ಜಾತಕ. ನೀವು ಮನೆ ಕಟ್ಟಬೇಕಾದ್ರೆ ಯಾವ ಟೈಪಲ್ಲಿ ವಾಸ್ತು ನೋಡ್ತೀರಾ? ಪ್ರಕೃತಿನೇ ನೋಡೋದು, ನೇಚರ್ ಏನಿಲ್ಲ. ಅದ್ರ ಮುಂದೆ ಯಾವ ಜಾತಕ ಇಲ್ಲ, ಯಾವ ಇದು ಇಲ್ಲ. ಸೂರ್ಯ ಬರದೇ ಇದ್ರೆ ಏನು ಸರ್ ಮಾಡ್ತೀರಿ ನೀವು? ಏನು ಬರಲ್ಲ, ಏನೂ ಆಗಲ್ಲ. ಏನಾಗುತ್ತೆ? ಏನೂ ಆಗಲ್ಲ. ಅವ್ರಿಗೆ ನಾವಿಲ್ಲಿದ್ದೀವಿ ಭೂಮಿ ಮೇಲೆ, ಅವ್ರ ವಿರುದ್ಧವಾಗಿ ನಾವು ಬದುಕಿದಿರ ಹೋಗ್ಬೇಕಷ್ಟೇ. ಅವ್ರ ಅವ್ರ ಜೊತೆಯಲ್ಲಿ ಫ್ರೆಂಡ್ಲಿಯಾಗಿ ಬದುಕಬೇಕು ಅಷ್ಟೇ ವಾಸ್ತು. ಬೇರೆ ಸುಮ್ಮನೆ ಮಿಕ್ಕಿದೆಲ್ಲ ಡಂಬೂರು ಇಲ್ಲ. ನೀನು ಮನೆ ಕಟ್ಟಬೇಡ, 100 ವರ್ಷ ಏನು ಬರ್ಕೊಡ್ತೀವಿ. ನೀನು ಮನೆ ಕಟ್ಟಬೇಡ, ಆಚೆ ಮಲ್ಕೋ. ಸರ್, ನಮ್ಮೂರಲ್ಲಿ ಒಬ್ಬರು ನಾನು ನೋಡಿದ್ದೀನಿ, ಒಂದು ಈಗಲೂ 95 2 ಇಯರ್ಸು, ಅವ್ರು ಇದುವರೆಗೂ ಒಳಗಡೆ ಮಲಗೇ ಇಲ್ಲ. ನಾನು ನೋಡಿದಾಗ ಚಿಕ್ಕ ವಯಸ್ಸಿಂದ ಜಗ್ಲಿ ಮೇಲೆ ಮಲ್ಗೋದು ಆಚೆನೆ. ಅವ್ರಿಗೆ ಈಗಲೂ BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ ಸರ್. ಚಳಿ ಬಂದರು, ಮಳೆ ಬಂದರು ಜಗ್ಲಿಯಲ್ಲಿ ಮಲಗಿರ್ತಾರೆ. ಅಂದರೆ ಇದೆ, ಶೆಲ್ಟರ್ ಇದೆ, ಬಟ್ ಓಪನ್ ಫೀಲ್ಡ್. ಯಾರು ಮನೇಲಿ ಮಲಗಿದಾರೋ ಅವ್ರಿಗೆಲ್ಲ ಕಾಯಿಲೆಗಳು, ಶುಗರು, ಅವ್ರ ಮಕ್ಕಳು ಮೊಮ್ಮಗಳಿಗೆಲ್ಲ BP ಶುಗರ್ ಬಂದಿಲ್ಲ, ಅವ್ರಿಗೆ ಬಂದಿಲ್ಲ. ಏನು ಹೇಳ್ತೀರಾ? ಅವ್ರು ಪ್ರಕೃತಿಯಲ್ಲಿ ಬದುಕ್ತಾ ಇದ್ದಾರೆ, ಅಂದರೆ ಪ್ರಕೃತಿಯಲ್ಲಿ ಇದ್ದಾರೆ. ಬೆಳಗ್ಗೆ ಇದ್ರೆ ಕೆಲಸ ಮಾಡ್ತಾರೆ, ಭೂಮಿ ಮೇಲೆ ತುಳಿತಾ ಇರ್ತಾರೆ. ಭೂಮಿನ ಬರೀ ಕಾಲಲ್ಲಿ ಭೂಮಿ ತುಳಿತಾ ಇರ್ತಾರೆ ಸರ್. ಯಾವ ರೋಗನೂ ಬರಲ್ಲ ನಿಮಗೆ.
ಅರ್ಥ ಆಯ್ತಾ? ಈಗ ಚಪ್ಪಲಿ ಹಾಕೊಂಡು ನೇಗ್ಲು ಉಳಿತಾರೆ, ಚಪ್ಪಲಿ ಹಾಕೊಂಡು ಇದಕ್ಕೂ ಮಾಡ್ತಾರೆ. ನೀನು ಬರಿಗಾಲಲ್ಲಿ ಓಡಾಡು ಮಣ್ಣು ಮೇಲೆ ಸುಮ್ಮನೆ. ಈಗಲೂ ಅಷ್ಟೇ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಬರೀ ಮಣ್ಣು ಮನೆ ಹತ್ರ ಒಂದು ಸ್ವಲ್ಪ ಮಣ್ಣು ಹಾಕ್ಸ್ಬಿಟ್ಟು ಚೆನ್ನಾಗಿ ಓಡಿಸ್ಬೇಕು, ಮಣ್ಣಲ್ಲಿ ಓಡಾಡಿಸ್ಬೇಕು. ಅವ್ರಿಗೆ ಪವರ್ ಬರುತ್ತೆ, ಒಂದು ಕಬ್ಬಿಣಾಂಶ ಇರುತ್ತೆ ಇದರಲ್ಲಿ ಮಣ್ಣಲ್ಲಿ, ಅದು ನಮ್ಮ ಬಾಡಿಗೆ ಗೊತ್ತಿಲ್ಲದ್ರೆ ಹೋಗುತ್ತೆ. ಸರ್, ಈಗ ವಾಸ್ತು ನೋಡೋದಕ್ಕೆ ಜನಗಳೊಬ್ರು ಏನು ಮಾಡಿರ್ತಾರೆ, ಈಗ ನೋಡಿದ್ರಲ್ಲ, ಈಗ ಜ್ಯೋತಿಷ್ ಹೇಳ್ಬೇಕಾದ್ರೆ ಆಫೀಸ್ ಮಾಡ್ಕೊಂಡಿರ್ತಾರೆ, ಒಳ್ಳೆ ಇದು ಮನೆಗಡೆ ಅವ್ರದ್ದು ಅವತಾರಗಳು ಅವ್ರದ್ದು ಇರೋದು, ನೀವು ಸಿಂಪಲ್ ಆಗೇ ಇದ್ದೀರಾ. ಆ ಥರ ನೀವು ಬೆಂಗಳೂರಲ್ಲಿ ಏನಾದ್ರು ಸೆಟಪ್ ಗಿಟಪ್ ಮಾಡಿದ್ದೀರಾ? ಇಲ್ಲ, ಅದು ಸೆಟಪ್ ಎಲ್ಲ ಮಾಡಿ ಜನ ನಂಬಲ್ಲ ಇವಾಗೆಲ್ಲ, ಎಲ್ಲ ಅದು ಮೋಸ ಅಂತ ಗೊತ್ತು ಎಲ್ಲರಿಗೂ. ಓಕೆ, ಮೋಸ ಬೇಡ, ಏನು ರಿಯಲಿಸ್ಟಿಕ್ ಆಗಿರೋದು ಹೇಳ್ತೀವಿ. ನಾನು ಒಂದು ದಿವಸ ಯಾವುದೋ ಜಿಬ್ಬ ಪೈಜಾಮ ಹಾಕೊಂಡು ಸ್ವಲ್ಪ ಬೆಳಗ್ಗೆ ನಾಮ ಇಟ್ಕೊಂಡು ಹೋಗಿದ್ದು ಒಂದು ದಿವಸ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಮನೆಗೆ ಹೋದ ತಕ್ಷಣ ಎಲ್ಲರೂ ಮನೇಲಿ ಇರೋರು ದೊಡ್ಡವರು ಅಜ್ಜಿ ತಾತ ಎಲ್ಲ ನಮಸ್ಕಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಕಾಲಿಗೆ. ಅಯ್ಯಪ್ಪ, ಅವ್ರು ದೊಡ್ಡವ್ರು ಕೇಳಿ ನಮ್ಗೆ ನಮಸ್ಕಾರ ಮಾಡಿಸ್ಕೋಬೋದು. ಅದೇ ಶಾಪ ನನಗೇನ ದೊಡ್ಡವ್ರು ನಮಸ್ಕಾರ. ಸಣ್ಣ ಮಕ್ಕಳಾದರೆ ಓಕೆ, ಏನೋ ಆಶೀರ್ವಾದ ಮಾಡ್ಬೋದು. ದೊಡ್ಡದವರೆಲ್ಲ ತಮ್ಮ ನಮಸ್ಕಾರ, ನಮ್ಮ ನೀವೇ ಕಾಪಾಡಬೇಕು ಅಂದ್ಬಿಟ್ರೆ ಕಷ್ಟದಲ್ಲಿ ಇರ್ತಾರೆ ಪಾಪ. ಹಾಗಂತ ಹೇಳ್ಬಿಟ್ಟು ನಾವು ಚಿಕ್ಕ ವಯಸ್ಸರು ನಮ್ಗೆ ಕಾಲಿಗೆ ನಮಸ್ಕಾರ ಹಾಕೊಂಡ್ರೆ ಅದಾದ ಪಾಪ ನಾವೇ ಎತ್ಕೊಂಡು ಹೋಗ್ಬೇಕು. ಅದೆಲ್ಲ ಏನಿಲ್ಲ, ಡಂಬರೀಕರಣ, ಇದು ತಾಯ್ತಾ ಬುಗುರಿಗಳು ಇವೆಲ್ಲ ಹಾಕೊಂಡು ಅಲ್ಲ ಇಲ್ಲ. ಜನಗಳಿಗೆ ಭಯ ಹುಟ್ಸೋದು, ಅವ್ರು ಎಂಟ್ರಿಲೇ ಭಯ ಹುಟ್ಬೇಕಲ್ಲಿ ಏನೋ ಇದೆ ಅಂತ. ಏನು ಇಲ್ಲ ಅಂದ್ರೆ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಅವರು, ಏನೋ ಇದೆ ಜಮೀನಲ್ಲಿ, ಏನೋ ಪಾಪ ಇದೆ ಅಂತ. ನಾನು ಬಿಟ್ರೆ ಬೆಳಗ್ಗೆ ಬರ್ತದೆ, ಕಲರ್ ಹಾಕಿದ್ದೀನಿ, ಬೆಳಗ್ಗೆ ಬಿಟ್ಟ ತಕ್ಷಣ ಸ್ವಾಮೀಜಿ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಕಲರ್ ಹಾಕ್ತಾ ಇದ್ದೀನಿ. ಇದು ಬೆಳಗ್ಗೆ ಆಯ್ತಾ, ಇನ್ನು ಸ್ವಲ್ಪ ಏನಾದರೂ ಜಿಬ್ಬ ಪೈಜಾಮ ಹಾಕ್ಬಿಟ್ಟು ನಾನು ಒಂಚೂರು ಇಲ್ಲಿ ಏನಾದರೂ ರುದ್ರಾಕ್ಷಿ ಹಾಕೊಂಡ್ಬಿಟ್ರೆ ಮುಗ್ದಾಯ್ತು ಕತೆ. ಓಕೆ, ನಾನೊಂದು ಸ್ವಾಮೀಜಿ ಮಾಡಿ ಅಷ್ಟೇ ಆಸ್ತಿದ್ದೀನಿ, ಗುಡಿಸ್ಲಲ್ಲಿದ್ದೀನಿ. ನಾನೊಂದು ಸ್ವಾಮೀಜಿ ಮಾಡಿಬಿಟ್ಟು ಯಾಕೆ ಬೇಕಾದ್ರೆ ರಾಮಾಯಣ ಬೇಡ, ಅವ್ರಿಗೇನು ಬೇಕು ವಾಸ್ತು ಫಸ್ಟ್ ಕ್ಲಾಸಿಗೆ ಮಾಡ್ಕೊಡ್ತೀನಿ. ಹಿಂಗೆ ಇರ್ತೀನಿ ನಾನು. ಎಂಥ ದೊಡ್ಡವರಾಗಲಿ, ಎಂಥ ದೊಡ್ಡ ಪ್ರಾಬ್ಲಮ್ ಇದ್ರೆ ಸಾಲ ಮಾಡ್ತೀವಿ. ಈಗ ವಾಸ್ತು ಎಲ್ಲ ನಿಮ್ಮ ಹತ್ರ ಇಟ್ಸಿದ್ವಿ, ನಾವು ಕೆಲಸದೇ ಮಾಡೋದು ಬೇಡ, ಶ್ರೀಮಂತರ ಆಗ್ಬಿಡ್ಬೋದಾ? ಯಾವುದು? ಈಗ ವಾಸ್ತು ಎಲ್ಲ ಮಾಡಿದ್ವಿ, ವಾಸ್ತು ಪ್ರಕಾರ ಮನೆ ಎಲ್ಲ ಇದೆ, ನಾವು ಕೆಲಸನೇ ಮಾಡಲ್ಲ. ನೀನು ನನ್ನ ಇಂಟರ್ವ್ಯೂ ಬೇಕು ಅಂದರೆ ಅಲ್ಲಿಂದ ಇಲ್ಲಿ ಬರ್ಬೇಕು ತಾನೆ? ಹೌದು, ನಿನ್ನ ಎಫರ್ಟ್ ಅದು. ಅರ್ಥ ಆಯ್ತಾ? ಎಫರ್ಟ್ ಹಾಕ್ಬೇಕು. ಹೇಳಿದ್ದು ಎಲ್ಲ ತುಂಬ ವಿಡಿಯೋಗಳು ಹೇಳಿದ್ದೀನಿ. 33 ಭಾಗ ಎಫರ್ಟು, 33 ಭಾಗ ವಾಸ್ತು, 33 ಭಾಗ ಹಣೆ ಬರ. ಅಂದರೆ ನಿನ್ನ ಪಡ್ಕೊಂಡ್ ಬಂದಿರ್ತೀಯಲ್ಲ, ನೀನು ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕು, ನೀನು ಯಾರಿಗೆ ತಂದೆ ಆಗಬೇಕು, ಯಾರಿಗೆ ಅಕ್ಕ ಆಗಬೇಕು, ಯಾರಿಗೆ ಅಣ್ಣ ಆಗಬೇಕು, ಯಾರಿಗೆ ಮಗ ಆಗಬೇಕು, ಅವೆಲ್ಲ ನಮ್ಗೆ ಬರೋದು ಕಳಿಸಿರ್ತಾರೆ ದೇವರು. ಅಂದರೆ ಒಂದು ಹಣೆ ಬರ ಅಂತೀವಿ, ಅದು ಕರ್ಮಫಲ ಮೀನ್ಸ್ ಕರ್ಮ. ಅದು ಆ ಕರ್ಮ ನೀನು ಬಿಡಲ್ಲ, ನೀನು ಏನು ಮಾಡೋದು ಕರ್ಮ ಬಿಡಲ್ಲ. ನಿನಗೆ ಆಕ್ಸಿಡೆಂಟ್ ಆಗಬೇಕು ಅಂತ ಬರ್ದಿದ್ರೆ ಕರ್ಮದಲ್ಲಿ ಅದಾಗೇ ಆಗುತ್ತೆ, ತಪ್ಸೋಕ್ಕಾಗಲ್ಲ. ಬಟ್ ವಾಸ್ತು ಇದ್ದರೆ ಚೆನ್ನಾಗಿದ್ರೆ ಜಸ್ಟ್ ಸುಮ್ಮನೆ ಹಿಂಗೆ ಕೆರ್ಕೊಂಡು ಹೋಗುತ್ತೆ, ಬೀಳ್ತೀಯ. ನಿನಗೆ ಬೀಳೋದಂತೂ ಗ್ಯಾರಂಟಿ. ಓಕೆ, ಆ ಕರ್ಮದಲ್ಲಿ ನೀನು ಆಕ್ಸಿಡೆಂಟ್ ಆಗಬೇಕಂದ್ರೆ ಹಾಗೇ ಆಗುತ್ತೆ. ಬಟ್ ಅದನ್ನು ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದು ಗೊಡ್ಲಿಗೆ ಅಂತ, ಆ ಥರದ್ದು ಸಣ್ಣದ್ರಲ್ಲಿ ಹೋಗುತ್ತೆ ವಾಸ್ತು ಚೆನ್ನಾಗಿದ್ರೆ. ವಾಸ್ತು ಚೆನ್ನಾಗಿಲ್ಲ, ಕಾಲು ಮುರಿಯೋದು ಗ್ಯಾರಂಟಿ. ಇದು ನಮ್ಮ ವಾಸ್ತುಗಿರೋ ಫಲ. ವಾಸ್ತು ಮೀನ್ಸ್ ನೇಚರೇ ವಾಸ್ತವ್ಯ. ನಾವಿರೋ ವಾಸ್ತವ್ಯ ಅಂತೀವಿ, ಅದನ್ನೇ ವಾಸ್ತು. ಎಲ್ಲೆಲ್ಲಿ ವಸ್ತುಗಳು ಎಲ್ಲೆಲ್ಲಿ ಇರಬೇಕು. ನಾನು ಮಲಗಿದಾಗ ನಾನು ಉಸಿರಾಡೋಕ್ಕೆ ನನಗೆ ಪಾಸಿಟಿವ್ ಎನರ್ಜಿಗಳು, ಅಂದರೆ ಗಾಳಿಯಲ್ಲಿ ಇರೋದು ಕರೆಕ್ಟ್ ಬರ್ತಾ ಇದೆಯಾ, ನನ್ನ ರೂಮಿಗೆ ವಾಯುವ್ಯದಲ್ಲಿ ಕಿಟಕಿ ಇದೆಯಾ. ಈಗ ಅಕಸ್ಮಾತ್ ಈಗ ನಾನೇನು ಈಗ ಎಲ್ಲಕ್ಕೆಲ್ಲ ತುಂಬ ಜನ ಅಂತಾರೆ, ಫಸ್ಟ್ ನಾನು ಅನುಭವಿಸ್ಬೇಕು ನಿಮ್ಮದು ವಾಸ್ತು ಯಾವ ಥರ ನೋಡ್ತೀನಿ. ನಾನು ಒಂದು ಕನಸಿನ ಮನೆ ಕಟ್ಟಬೇಕು ಅಂತ ಇದ್ದೀನಿ. ತುಂಬ ಜನದಿಂದ ಒಂದು 2 ವರ್ಷದಿಂದ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಜನ ಎಲ್ಲ ಕನ್ಫ್ಯೂಸಲ್ಲಿ ಇರ್ತಾರೆ, ಎಲ್ಲಿ ಹೊಟ್ಟೋಗ್ಬಿಟ್ಟಿದೆ ಅಂತ. ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ. ಬಸವಣ್ಣವ್ರು ಹೇಳಿದ್ವ, ಕಾಯಕವೇ ಕೆಲಸದಲ್ಲಿ ದೇವ್ರು ಕಾಣಬೇಕು, ಅಲ್ಲಿ ದುಡ್ಡು ಕಾಣಬೇಕು ಅಂತ. ತುಂಬ ಜನ ಎಲ್ಲೋ ಕಾಣ್ತಾರೆ, ನಾನು ಅಲ್ಲಿ ಕಾಣ್ತಾ ಇದ್ದೀನಿ. ನನಗೊಂದು ಏನಾದರೂ ಆಸೆ, ಯಾಕಂದರೆ ಏನಾದ್ರು ಕಟ್ಬಿಟ್ರೆ ಹೆಚ್ಚು ಕಮ್ಮಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಆಗ್ತಾ ಇರ್ತೀವಿ ಮನೆಗೆ, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅದ್ರ ಬಗ್ಗೆ ಅಂತ. ಈಗ ಫಸ್ಟ್ ನಾನೇ ಅನುಭವಿಸ್ತೀನಿ. ಆ ವಾಸ್ತು ಕಟ್ಟಬೇಕಾದ್ರೆ ನಂದು ಊರಲ್ಲಿ ಜಮೀನಿದೆ. ನೀವು ಯಾವ ಥರದಿಂದ ವಾಸ್ತು ಸ್ಟಾರ್ಟ್ ಮಾಡ್ತೀರಾ? ಈಗ ನನಗೆ ಈಗ ಒಂದು ಕುತೂಹಲ ಇರುತ್ತೆ. ಈಗ ನಾನು ಜಮೀನು ತೋರಿಸಿಲ್ಲ ನಿಮಗೆ, ನೀವು ನನಗೆ ಯಾವ ಥರ ಎಲ್ಲ ನಂಗೆ ಸಜೆಷನ್ ಕೊಡ್ತೀರಾ? ನಾನು ಜಾತಕ ಕೊಡಬೇಕಾ, ನನ್ನ ಜಮೀನಿಗೆ ಬರಬೇಕಾ, ಆ ಥರ ಯಾವ ಥರ ತುಂಬ ಜನಗಳು ಇರ್ತಾರೆ. ನಂತರ 1000 ಜನ ಇರ್ತಾರೆ ಕನ್ಸು ಕಾಣ್ಕೊಂಡು. ಈಗ ನಾನು ಈ ಮನೆ ಕಟ್ಟಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿದೆ. ಹೆಂಗೆ ಮಾಡಿದೆ? ಈ ಕಡೆ ಸೌತ್ ವೆಸ್ಟ್ ಬೆಟ್ಟಗಳಿದ್ದಾವೆ, ಈ ಕಡೆ ಬೆಟ್ಟ ಇದೆ, ಈ ಕಡೆ ಬೆಟ್ಟ ಇದೆ, ಈ ಕಡೆ ಸೌತು. ಓಕೆನಾ? ಇದು ಸೌತ್ ಹೈಟ್ ಇರಬೇಕು, ದಕ್ಷಿಣ ಹೈಟು. ನೋಡಿ ರೋಡ್ ಎಲ್ಲಿದೋ ಅಲ್ಲಿ ಹೈಟ್ ಇದೆ, ಇದು ಹೈಟ್ ಇದೆ. ಯಾವಾಗಲೂ ಸೌತ್ ವೆಸ್ಟ್ ಹೈಟ್ ಇರಬೇಕು. ಹೈಟ್ ಇದ್ದು ನಾವು ನಾರ್ತ್ ಈಸ್ಟಿಗೆ ಡೌನ್ ಫುಲ್. ನೋಡಿ ನಾವು ಈ ಥರ ಕೆರೆ ಕಾಣಿಸುತ್ತೆ, ನಾರ್ತ್ ಈಸ್ಟ್ ಫುಲ್ ಕೆರೆ ಇದೆ, ಫುಲ್ ಡೌನ್ ಇದೆ. ಹಿಂಗೆ ನನ್ನ ನೀರು ಬಂದರೆ ಹಿಂಗೆ ಹೋಗುತ್ತೆ ಹಿಂಗೆ. ಓಕೆ, ಈ ಥರ ಪ್ಲೇಸ್ನ ಸೆಲೆಕ್ಟ್ ಮಾಡ್ತೀವಿ. ನಾನು ಇದನ್ನು ಹುಡುಕಿ ಸೆಲೆಕ್ಟ್ ಮಾಡಿ ಮನೆ ಕಟ್ಟಿರೋದು. ಇಲ್ಲೇನು ಆ ಕಡೆಯಿಂದ ನಿಮ್ದೇನೆ ಜಾಗ? ಹೌದು, ಪಕ್ಕದ ನಂದೆ. ಓ, ಅಲ್ಲಿ ಕಟ್ಟಲಿಲ್ಲ, ಇಲ್ಲಿ ಕಟ್ಕೊಂಡ್ರೆ? ಹೌದು, ಸೌತ್ ವೆಸ್ಟ್ ಅಂದರೆ ಈ ಕುಬೇರಮಲ್ಲಿ ನೋಡಿ ರೋಡ್ ಪಕ್ಕದಲ್ಲೇ ಕಟ್ಕೊಂಡು. ನೋಡಿ ನಾನು ಈ ಕಡೆ ಕಾಂಪೌಂಡ್ ಹಾಕಿಲ್ಲ, ಪೂರ್ವ ಹಾಕಿಲ್ಲ, ಉತ್ತರ ಹಾಕಿಲ್ಲ. ಯಾಕೆ ಕಾಂಪೌಂಡ್ ಹಾಕಿಲ್ಲ?
ಬೇಡ, ಪೂರ್ವ ಉತ್ತರ ಓಪನ್ ಇರಲಿ, ಚೆನ್ನಾಗಿ ಎನರ್ಜಿ ಬರಲಿ. ಅರ್ಥ ಆಯ್ತಾ? ನಾವೇನು ಮಾಡ್ತೀವಿ, ಬೇರೆಯವ್ರಾದ್ರೆ ಏನು ಮಾಡ್ತಾರೆ, ಟಕ್ ಇಲ್ಲಿಗೆ ಕಂಪೌಂಡ್ ಹಾಕೊಂಡ್ಬಿಡ್ತಾರೆ ಮನೆಗೆ. ನಾನು ಹಾಕಿಲ್ಲ, ಇರಲಿ. ಉತ್ತರ ಎಷ್ಟು ಬಿಟ್ಟಿದ್ದೀನಿ, ಪೂರ್ವ ಅಷ್ಟು ಬಿಟ್ಟಿದ್ದೀನಿ. ಓಕೆ, ಅಲ್ಲಿ ಮಾತ್ರ ಕ್ಲೋಸ್ ಮಾಡಿದ್ದೀನಿ, ಹಿಂದೆಗಡೆ ಚಪ್ಪಡಿ ಹಾಕಿದ್ದೀನಿ. ಸೌತ್ ವೆಸ್ಟ್ ಕ್ಲೋಸ್ ಮಾಡಿ. ಓಕೆನಾ? ಹಿಂಗೆ ಫಸ್ಟ್ ಜಾಗ ನೋಡಿ ಎಲ್ಲಿ ಕಟ್ಟಬೇಕು ಅಂತ ಪ್ಲಾನ್ ಮಾಡಿ 90 ಡಿಗ್ರೀಸ್ ಕರೆಕ್ಟಾಗಿ ತಿರುಗಿಸಿ ಕಟ್ಟಬೇಕು. 90 ಡಿಗ್ರಿ ಫಸ್ಟ್ 90 ಡಿಗ್ರಿಗೆ ಫಸ್ಟ್ ಮಾರ್ಕಿಂಗೇ ಮೇನು. ಮಾರ್ಕಿಂಗ್ ಕರೆಕ್ಟಾಗಿದ್ದರೆ ನಿಮ್ಮ ಮನೆ ಚೆನ್ನಾಗಿ. ಇದು ಬಾಗ್ಲು ಅಂತಾರೆ, ಇದು ಯಾವ ಬಾಗ್ಲು ಇರೋದು? ಇದು ನಮ್ಗೆ ಈಸ್ಟ್ ಮಾಡಿದ್ದೀನಿ. ಈಗ ಒಳಗಡೆಗೆ 2 ಬಾಗಿಲು ಮಾಡಿದ್ದೀನಿ, ನಾರ್ತ್ ಈಸ್ಟ್ 2 ಮಾಡಿದ್ದೀನಿ. ಒಳಗಡೆ ರೂಮ್ದು ಬಾಗ್ಲು ಕೌಂಟಿಂಗ್ ಬರುತ್ತಾ? ಹೌದೌದು, ಕೌಂಟ್ ಅಂದರೆ ಮೈನ್ ಡೋರ್ಗೆ. ಅದು 2 ಡೋರ್ ಮೈನು ಅಲ್ಲ. ಇದು ಯಾವ್ದು ಬಂದು ಇದು ಈಸ್ಟು. ಇದು ಈಸ್ಟ್ ಕೊಟ್ಟಿದ್ದೀನಿ. ಅಲ್ಲಿ ಒಳಗಡೆ 2 ಬಾಗಿಲು, ನಾರ್ತ್ ಒಂದು ಈಸ್ಟ್ ಒಂದು. ಓಕೆ, ಮತ್ತು ಅಲ್ಲೊಂದು ಬರುತ್ತೆ, ಅದು ಅಡುಗೆ ಮನೆ. ಅಡುಗೆ ಮನೆ ಏನಂದ್ರೆ ಈ ವರಂಡದಲ್ಲೇ ಏನು ಮಾಡಿದ್ದೀನಿ, ಈ ಕಡೆ ಒಂದು ರೂಮ್ ಹಾಕಿದ್ದೀನಿ ವಾಯುದಲ್ಲಿ, ಆ ಕಡೆ ಅಗ್ನಿ ಮೂಲೆಯಲ್ಲಿ ಒಂದು ಅಡುಗೆ ಮನೆ ಹಾಕಿದ್ದೀನಿ. ಬನ್ನಿ.